ಎಲ್ಲ ರೆಡಿ ಆಗಿದೆ ಫಾರ್ ದ ಬಾರ್ಬೆಕ್ಯೂ. ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡ್ವಿ. ಇವಾಗ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಿದ್ದೀವಿ. ಇಲ್ಲಿಂದ 40 ಮಿನಿಟ್ಸ್ ಇದೆ. ನಾವು ಉತ್ತರಕ್ಟಲ್ಲಿರೋದು, ಅವರು ಅಲ್ಮೇರದಲ್ಲಿರೋದು. ಸೊ ಇಲ್ಲಿಂದ ಅಲ್ಮೇರೆಗೆ ಹೋಗ್ತಿದ್ದೀವಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀವಿ ಎಲ್ಲ. ಇವಾಗ ತಾನೇ ನಮ್ಮ ಫ್ರೆಂಡ್ ಮನೆ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಆಲ್ರೆಡಿ ಅವರು ಲಂಚ್ ರೆಡಿ ಮಾಡಿಬಿಟ್ಟಿದ್ರು. ಈ ಥರ ಇಡಿಯಾಪಮ್, ಪ್ರಾನ್ಸ್ ಕರಿ, ಗೀ ರೈಸ್ ಮತ್ತು ವೆಜಿಟೇಬಲ್ ಕರಿ ಇದೆಲ್ಲ ಮಾಡಿದರು. ತುಂಬ ಟೇಸ್ಟಿಯಾಗಿತ್ತು. ಇವಾಗ ಅಲ್ಮೇರೆ ಸುತ್ತಣ ಅಂತ ಹೋಗ್ತಿದ್ದೀವಿ. ಗೈಸ್ ಎಲ್ಲರೂ ಒಂದು ಕಾರಲ್ಲಿ ಹೋಗಿದ್ದಾರೆ. ಇವಾಗ ನಾವೆಲ್ಲ ಗರ್ಲ್ಸ್ ಒಂದು ಕಾರಲ್ಲಿ ಹೋಗ್ತಿದ್ದೀವಿ. ಇವಾಗ ನಾವು ಈ ಫಿಶ್ ಅಂಗಡಿಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ವಿ ವಾಂಟ್ ಟು ಸಿ ಸಮ್ ಫಿಶಸ್. ಅಂದರೆ ಪೆಟ್ಸ್ ಅಂಗಡಿ ಇದೆ, ಫಿಶ್ ಕೂಡ ಸಿಗುತ್ತೆ. ಇವ್ರ ಮನೇಲಿ ಫಿಶ್ ಇತ್ತು, ಫೈಟರ್ ಫಿಶ್. ಸೊ ನಾವು ಫೈಟರ್ ಫಿಶ್ ಸಿಗುತ್ತಾ ಹೆಂಗಿರುತ್ತೆ ನೋಡೋದು ಅಂತ ನೋಡಿದ್ವಿ. ಲುಕ್ ಎಟ್ ದಿಸ್ ಪೆಟ್ ಶಾಪ್. ಎಲ್ಲ ಇದೆ. ಕ್ಯಾಟ್ಸ್, ಡಾಗ್ಸ್, ಹ್ಯಾಮ್ಸ್ಟರ್ಸ್, ಬರ್ಡ್ಸ್. ಈ ಹ್ಯಾಮ್ಸ್ಟರ್, ಈ ರ್ಯಾಬಿಟ್, ಕ್ಯೂಟ್. He's such a cute rabbit. Like me. Parrot. ಇಲ್ಲಿ turtle. Don't attack me. ಇಲ್ಲಿ lizard ಇದೆ. ವಾವ್. ಇಲ್ಲಿ ಬರ್ಡ್ಸ್. ವಾವ್. ಇಲ್ಲಿ ಫುಲ್ ಫಿಶಸ್ ಇದೆ. ಆದರೆ ಇಲ್ಲಿ ಫೈಟರ್ ಫಿಶ್ ಇರಲಿಲ್ಲ ಈ ಅಂಗಡಿಯಲ್ಲಿ. ಸೊ ಫೈಟರ್ ಫಿಶ್ ಬೇಕಂದರೆ ಬೇರೆ ಅಂಗಡಿಗೆ ಹೋಗ್ಬೇಕಿತ್ತು. ಇಲ್ಲಿ ನೋಡಿ, ಈ ರ್ಯಾಬಿಟ್ ಎಷ್ಟು ಕ್ಯೂಟಾಗಿ ಮಲ್ಕೊಂಡಿದೆ. ನೋಡಿದ್ರು ಏನೋ ಬೊಂಬೆ ಥರನೇ ಇದೆ, ಏನು ಮೂವೇ ಆಗ್ತಾ ಇಲ್ಲ, ಫುಲ್ ಸ್ಟ್ಯಾಚು ಥರ. These both are friends. Bye, Lee. Bye. Hamster. Hamster. ಇಲ್ಲಿ ಚಿಕ್ಕ ಚಿಕ್ಕ ಟಾರ್ಟಾಯ್ಸ್, ಟರ್ಟಲ್. ಅದ್ರ ಶೆಲ್ಲೆಲ್ಲ ನೋಡ್ತಾ ಇದ್ರೆ ಪಿಕಾಕ್ ಫೆದರ್ಸ್ ಇರುತ್ತಲ್ಲ ಆ ಥರ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಇವ್ರ ಮನೇಲಿ ಫುಲ್ ಆಫ್ ಪ್ಲ್ಯಾಂಟ್ಸ್ ಡೆಕೋರೇಟ್ ಮಾಡಿದ್ದಾರೆ. ಚೆನ್ನಾಗಿ ಬೆಳೆಸಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಫ್ಲವರ್ಸು, ಸ್ಪೈಡರ್ ಪ್ಲ್ಯಾಂಟು, ಡಿಫ್ರೆಂಟ್ ಪ್ಲ್ಯಾಂಟ್ಸು. ಅದು ಬಿಟ್ಟು ಇಲ್ಲಿ ಗಾರ್ಡನ್ ನೋಡ್ಬೋದು. ಗಾರ್ಡನ್ ಕೂಡ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಫುಲ್ ಫ್ಲವರ್ಸು, ಫ್ರೂಟ್ಸು, ಟೊಮೆಟೊಸು, ಈ ಥರ ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಇದೆ. ಬರ್ಡ್ಸ್, ಆ ಕಡೆ ಸ್ಟೋರೇಜ್. ಇವರು ಹೊಸ ಗ್ರಿಲ್ ಮೆಷಿನ್ ತೊಗೊಂಡಿದ್ದಾರೆ. ಇವತ್ತು ಈ ಗ್ರಿಲ್ ಮೆಷಿನ್ನ ಯೂಸ್ ಮಾಡಿಕೊಂಡು ವೆರೈಟಿ ಆಫ್ ಡಿಶಸ್ನ ಗ್ರಿಲ್ ಮಾಡ್ತೀವಿ. ಎಲ್ಲರೂ ಒಂದೊಂದು ಡಿಶ್ ತಂದಿದ್ದಾರೆ ಗ್ರಿಲ್ ಮಾಡೋಕ್ಕೆ. ಇವಾಗ ಗ್ರಿಲ್ ಮಾಡೋಕ್ಕೆ ಏನೇನು ಬೇಕೋ ಅದನ್ನ ರೆಡಿ ಮಾಡ್ಕೊತಾ ಇದ್ದೀವಿ. ಫಸ್ಟ್ ಚಾರ್ಕೋಲ್ ಹಾಕೋಬೇಕು. ಸೊ ಚಾರ್ಕೋಲ್ ಹಾಕ್ಕೊಂಡು ಅದನ್ನ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಆ ಫೈರ್ ಮಾಡೋಕ್ಕೆ ಈ ಚಾರ್ಕೋಲ್ ಮೇಲೆ ಕೆರೋಸಿನ್ ಹಾಕ್ಕೊತಾ ಇದ್ದೀವಿ. ಇವಾಗ ಈ ವುಡನ್ ಚಿಪ್ಸ್ ಥರ ಸಿಗುತ್ತೆ, ಸ್ಕ್ವೇರ್ ಬ್ಲಾಕ್ಸಲ್ಲಿ ಇರುತ್ತೆ. ಇದನ್ನೆಲ್ಲನೂ ಹಾಕೊತೀವಿ. ಇದಾದಮೇಲೆ ನೆಕ್ಸ್ಟು ಫೈರ್ ಲೈಟರ್ಸ್ ಅಂತ ಸಿಗುತ್ತೆ, ಅದನ್ನೂ ಹಾಕೊತೀವಿ. ಇದನ್ನೆಲ್ಲ ಹಾಕೊಳ್ಳೋದ್ರಿಂದ ಫೈರ್ ಬೇಗ ಹತ್ಕೊಳ್ಳುತ್ತೆ ಮತ್ತು ಬೇಗ ಕೋಲು ಬಿಸಿ ಆಗುತ್ತೆ. ಸೊ ದಟ್ ಬಾರ್ಬೆಕ್ಯೂ ಬೇಗ ಸ್ಟಾರ್ಟ್ ಮಾಡ್ಬೋದು ಅಂತ. ಬಿಕಾಸ್ ಯೂಶ್ವಲಿ ಸ್ವಲ್ಪ ಕೋಲ್ ಟೈಮ್ ತೊಗೊಳುತ್ತೆ ಸ್ಟಾರ್ಟ್ ಆಗೋಕ್ಕೆ. ಇವಾಗ ಅಫಿಷಿಯಲಿ ಸ್ಟಾರ್ಟಿಂಗ್ ದ ಬಾರ್ಬೆಕ್ಯೂ. ಫೈರ್ ಲೈಟ್ ಆಯಿತು. ಲೈಟ್ ಆಗಿದ ತಕ್ಷಣ ಫುಲ್ ಹತ್ಕೊಂತು. ಏನೇನು ಹಾಕಿದ್ವಲ್ಲ ಅದರಿಂದ ಹತ್ಕೊಂಡಿದ ತಕ್ಷಣ ಎಲ್ಲರೂ ಅದ್ರ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ವಿ. ಇವತ್ತು ಟೆಂಪ್ರೇಚರು ಒಂದು ಸ್ವಲ್ಪ ಕೋಲ್ಡಾಗೆ ಇತ್ತು, ಸನ್ನಿ ಥರ ಇರಲಿಲ್ಲ ಫುಲ್ಲು. ನಾವೇನು ಮ್ಯಾರಿನೇಟ್ ಮಾಡಿದ್ವಲ್ಲ ಕಾರ್ನ್ ಎಲ್ಲ ಇವಾಗ ಇಡ್ತಾ ಇದ್ವಿ ಬಾರ್ಬಿಕ್ಯೂ ಮೇಲೆ. ನೋಡ್ತಾ ಇರ್ಬೋದು, ಆಲ್ರೆಡಿ ಕೋಲೆಲ್ಲ ಚೆನ್ನಾಗಿ ಹೀಟಪ್ ಆಗಿಬಿಟ್ಟು ಫುಲ್ ಹೊಗೆ ಬರ್ತಾಯಿದೆ. ಫುಲ್ ಬಿಸಿಯಾಗಿದೆ ಗ್ರಿಲ್ಲು. ಇವಾಗ ಎಲ್ಲ ಗ್ರಿಲ್ಲಿಂಗ್ ಸ್ಟಾರ್ಟ್ ಮಾಡ್ಬೋದು. ಕಾರ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು. ಹೋಸ್ಟು ಇವತ್ತು ಮೊಹಬ್ಬತ್
ಶರ್ಬತ್ ಮಾಡಿದ್ದಾರೆ. ಈ ಥರ ರೋಸ್ ಮಿಲ್ಕ್ ವಿತ್ ಕಟ್ ವಾಟರ್ ಮೆಲನ್ಸ್ ಥರ ಎಲ್ಲರಿಗೂ ಹಾಕೊಡ್ತಾ ಇದ್ದಾರೆ ಗ್ಲಾಸಲ್ಲಿ. ಚೆನ್ನಾಗಿತ್ತು, ರಿಫ್ರೆಶಿಂಗ್ ಆಗಿ. ನೆಕ್ಸ್ಟ್ ಮ್ಯಾರಿನೇಟೆಡ್ ಮಲಾಯ್ ಚಿಕನ್. ಈ ಥರ ಚಿಕನ್ನ ಸ್ಟಿಕ್ಸಲ್ಲಿ ಹಾಕ್ತಾ ಇದ್ದಾರೆ. ಅದನ್ನೆಲ್ಲ ಕ್ಲೀನಾಗಿ ಸ್ಟಿಕ್ ಮೇಲೆ ಅರೇಂಜ್ ಮಾಡಿಬಿಟ್ಟು ನೆಕ್ಸ್ಟ್ ಈ ಥರ ಬಾರ್ಬೆಕ್ಯೂ ಮೇಲೆ ಇಡೋದು ಅಷ್ಟೇ. ಆಮೇಲೆ ಈ ಬಾರ್ಬೆಕ್ಯೂ ಅಲ್ಲಿ ನೋಡ್ತಿದ್ರೆ ಮೇಲ್ ಕೂಡ ಒಂದು ಸ್ಟೇಷನ್ ಥರ ಕಾಣಿಸುತ್ತೆ. ಸೊ ಕೆಳಗೂ ಇಡ್ಬೋದು, ಆಮೇಲೆ ಈ ಥರ ಮೇಲ್ ಒಂದು ಸ್ಟೆಪ್ ಇದೆ ನೋಡಿ, ಅಲ್ಲೂ ಇಡ್ಬೋದು ಬಾರ್ಬೆಕ್ಯೂ ಮಾಡೋಕ್ಕೆ. ಆಮೇಲೆ ಕ್ಲೋಸ್ ಮಾಡಿದಾಗ 2 ಬಾರ್ಬೆಕ್ಯೂ ಆಗುತ್ತೆ, ಫುಲ್ ಹೀಟ್ ಎಲ್ಲ ತಗೊಂಡು. ಸೊ ಇವತ್ತು ಏನೇನಿದೆ ಅಂದರೆ ಚಿಕನ್ ಇದೆ, ಕಾರ್ನ್ ಇದೆ, ಆಮೇಲೆ ಪನ್ನೀರ್ ಕೂಡ. ಇಲ್ಲಿ ರೈಟ್ ಸೈಡಲ್ಲಿ ನೋಡ್ತಾ ಇದ್ರೆ ಪನ್ನೀರ್ ಕೂಡ ಅದೇ ಥರ ಸ್ಟಿಕ್ಸಲ್ಲಿ ಹಾಕ್ಬಿಟ್ಟು ಬಾರ್ಬೆಕ್ಯೂ ಮೆಷಿನ್ ಮೇಲೆ ಇಡ್ತಿದ್ದೀವಿ. ಇವಾಗ ಬರ್ಗರ್ಸ್ ಮಾಡ್ತಾ ಇದ್ದೀವಿ. ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡು ತೊಗೊಂಡು ಚಿಕನ್ ಪ್ಯಾಟೀಸ್ನ ಗ್ರಿಲ್ ಮೇಲೆ ಗ್ರಿಲ್ ಮಾಡಿಬಿಟ್ಟು ಎಲ್ಲನೂ ಅಸೆಂಬಲ್ ಎಲ್ಲ ಮಾಡಾದ್ಮೇಲೆ ಮತ್ತೆ ಒಂದ್ಸತಿ ಈ ಥರ ಟಾಪಲ್ಲಿ ಏನು ಲೆವೆಲ್ ಇತ್ತಲ್ಲ ಅಲ್ಲೂ ಇಟ್ಬಿಟ್ಟು ಹೀಟ್ ಥರ ಮಾಡಿಬಿಟ್ಟು ತಿಂತಾಯಿದ್ದೀವಿ. ಚೆನ್ನಾಗಿತ್ತು, ಬರ್ಗರ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಹೊಟ್ಟೆ ಎಲ್ಲ ಫುಲ್ ಆಗಿದೆ. ಇವಾಗ ಡ್ಯಾನ್ಸಿಂಗ್ ಟೈಮ್. ಎಲ್ಲರೂ ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ये मुंह मतलब बता रहा है. ಬಾರ್ಬೆಕ್ಯೂ ಎಲ್ಲ ಮುಗೀತು, ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಇವಾಗ ಇಂಡೋರ್ ಗೇಮ್ಸ್ ಆಡೋಕ್ಕೆ ಬಂದಿದ್ದೀವಿ. ಸೊ ಇವಾಗ ನೆಟ್ಫ್ಲಿಕ್ಸ್ ಗೇಮ್ಸ್ ಆಡ್ತಾ ಇದ್ದೀವಿ. ನೆಟ್ಫ್ಲಿಕ್ಸಲ್ಲಿ ಎಷ್ಟೊಂದು ಗೇಮ್ಸ್ ಇದೆ. ಈ ಥರ ಗ್ರೂಪಲ್ಲಿ ಕೂತ್ಕೊಂಡು ಆಟ ಆಡ್ಬೋದು, ತುಂಬ ಮಜವಾಗಿರುತ್ತೆ. ಡಿಫ್ರೆಂಟ್ ವೆರೈಟೀಸ್ ಆಫ್ ಗೇಮ್ಸ್ ಇದೆ. ಪಿಕ್ಷ್ನರಿ ಅಂತೆ, ವರ್ಡ್ಸ್ ಫೈಂಡ್ ಔಟ್ ಮಾಡೋದಂತೆ, ಮೀಮ್ಸ್ ಗೇಮ್ಸ್ ಇದೆ, ಮತ್ತು ಓವರ್ ಕುಕ್ಡ್ ಅಂತ ಇದೆ. ಎಷ್ಟೊಂದು ವೆರೈಟೀಸ್ ಆಫ್ ಗೇಮ್ಸು ಸಕ್ಕತ್ತಾಗಿದೆ. ಎಲ್ಲ ಗೇಮ್ಸ್ನು ತುಂಬ ಮಜವಾಗಿರುತ್ತೆ. ಸೊ ನೀವೆಲ್ಲರೂ ಯಾರಾದರೂ ಗ್ರೂಪಲ್ಲಿ ಇದ್ದರೆ ಈ ಥರ ಎಲ್ಲ ಆಡ್ಬೋದು. ತುಂಬಾ ಚೆನ್ನಾಗಿದೆ ಗೇಮ್ಸ್. Miss and Kiss. This is the game called Miss and Kiss. ಸೊ ಇದೇ ಥರ ಫುಲ್ ನೈಟ್ ಗೇಮ್ಸ್ ಆಡಿದ್ವಿ, ನೆಟ್ಫ್ಲಿಕ್ಸ್ ಗೇಮ್ಸ್. ಆಮೇಲೆ ಮುಂಚೆನೇ ಡಿಸೈಡ್ ಮಾಡಿದ್ವಿ ಬಾರ್ಬೆಕ್ಯೂ ಮತ್ತು ಸ್ಲೀಪ್ ಓವರ್ ಥರ ಮಾಡೋದ ಅಂತ. ಸೊ ಎಲ್ಲರೂ ಫ್ರೆಂಡ್ಸು ಇವತ್ತು ನೈಟು ಈ ಫ್ರೆಂಡ್ ಮನೇಲಿ ಸ್ಲೀಪ್ ಓವರ್ ಆಯಿತು. ಮತ್ತು ಎಲ್ಲರೂ ಎದ್ದಿದ ತಕ್ಷಣ ಅಗೇನ್ ನೆಟ್ಫ್ಲಿಕ್ಸ್ ಗೇಮ್ ಸ್ಟಾರ್ಟ್ ಮಾಡಿದ್ವಿ. ಓವರ್ ಕುಕ್ಡ್ ಅಂತ ಸಕ್ಕತ್ತಾಗಿರುತ್ತೆ, ಸಖತ್ ಮಜಾ ಇರುತ್ತೆ. ಸೊ ಹೀಗೆ ಈ ಗೇಮ್ ಆಟಾಡ್ತಾ ಇದ್ವಿ. ಸ್ವಲ್ಪ ಜನ ಈ ಥರ ಟೀ ಪ್ರಿಪೇರ್ ಮಾಡ್ತಾಯಿದ್ವಿ, ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡ್ತಿದ್ವಿ. ಇದಾಗಿತ್ತು ಇವತ್ತಿನ ಬ್ರೇಕ್ಫಾಸ್ಟ್. ಎಲ್ಲರೂ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ರೆಡಿ ಆಗಿಬಿಟ್ಟು ಓಡಿಸಿ ಮೂವಿಗೆ ಹೋಗ್ತಿದ್ದೀವಿ. ಈ ಥರ ಫಸ್ಟ್ ಮೂವಿಗಿಂತ ಮುಂಚೆ ಐಸ್ ಕ್ರೀಮ್ ತಿಂದ್ಬಿಟ್ಟು ಓಡಿಸಿ ಮೂವಿ ನೋಡೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿತ್ತು ಮೂವಿ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಆರ್ಕೇಡ್ ಇತ್ತು. ಸೊ ಆರ್ಕೇಡಲ್ಲಿ ಗೇಮ್ಸ್ ಆಡೋಣ ಅಂತ ಬಂದ್ವಿ. ಫುಲ್ ಯಾವ ಗೇಮ್ಸ್ ಆಡಿದ್ವಿ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಮಾತ್ರ ಕ್ಯಾಪ್ಚರ್ ಮಾಡಿದ್ದಷ್ಟೇ. ಬಟ್ ಎಲ್ಲ ಆಡಾದ್ಮೇಲೆ ಐ ಥಿಂಕ್ ಅರೌಂಡ್ ಕ್ಲೋಸ್ ಟು 5700 ಆರ್ ಸಮಥಿಂಗ್ ಈ ಥರ ಎಷ್ಟೊಂದು ಪಾಯಿಂಟ್ಸ್ ಬಂದಿತ್ತು ಎಲ್ಲ ಗೇಮ್ಸ್ ಆಡಾದ್ಮೇಲೆ. ಆ ಪಾಯಿಂಟ್ಸಿಂದ ಅರೌಂಡ್ 3 ಗಿಫ್ಟ್ಸ್ ಥರನೂ ಸಿಕ್ತು. I still don't know who's player. ಏನೇನು ವಿನ್ ಆಗಿದ್ವಲ್ಲ ಅದನ್ನೆಲ್ಲ ಇಟ್ಕೊಂಡು ಪೋಸ್ಟ್ ಕೊಡ್ತಾ ಇದ್ದೀವಿ. ನಮ್ಮ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗಿಗೆ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್. ಬಾಯ್.